ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳಿಗೆ. ಇವತ್ತೊಂದು ಬೇಸರದ ವಿಚಾರಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಇವತ್ತು ಯಾರೋ ಒಬ್ಬ ಪರಭಾಷೆ ನಾಯಕ ನಟ ಏನು ಆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ ದ್ರಾವಿಡ ಭಾಷೆಗಳು ಅಂತ ಹೇಳಿದ್ದಾನೆ ಅಂತ ಆತನ ವಿರುದ್ಧ ಕನ್ನಡಿಗರೆಲ್ಲ ಸಿಡಿದೆದ್ದಿದ್ದೀವಿ. ಆತನ ಏನೋ ಬುದ್ಧಿ ಹೇಳದ ಬೊಗಳ್ಬಿಟ್ಟ. ಆದರೆ ಏನು ಕನ್ನಡದ ದೊಡ್ಡ ಕುಟುಂಬ, ಕನ್ನಡದ ಕುಲತಿಲಕ ವಂಶದವನು, ಹಿರಿಯ ನಟ, ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಹೀರೋ, ಏನೇನೇನೋ ಹೇಳ್ತೀವಿ. ಆ ನಾಯಕ ನಟ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಪಕ್ಕದಲ್ಲೇ ಕೂತಿದ್ದಾರೆ ಎದುರಿನಲ್ಲಿ. ಆ ಯಪ್ಪ ಬೊಗಳೋದನ್ನು ನೋಡಿಕೊಂಡು ಈ ಅಪ್ಪ ನಗ್ತಾ ಇದ್ದಾನಂದರೆ, ನಾವು ಕಮಲಾಸನ್ಗೆ ಯಾಕೆ ನಾವು ಧಿಕ್ಕಾರ, ಅವನ ಬಗ್ಗೆನೇ ಯಾಕೆ ನಾವು ಕೆಟ್ಟದಾಗಿಲ್ಲಿ ಘೋಷಣೆ ಕೂಡಬಾರ್ದು, ಈತನ ಬಗ್ಗೆನೂ ಯಾಕೆ ನಾವು ಧ್ವನಿ ಎತ್ತಬಾರ್ದು? ಯಾಕೆಂದರೆ ನಾನೊಂದು ಕತೆ ಹೇಳ್ತೀನಿ ಕೇಳಿ. ನನಗೆ 6 ವರ್ಷಕ್ಕೆ ಮುಂಚೆ ಒಂದು ಡಾಕ್ಟ್ರೇಟ್ ಪದವಿ ಬಂತು. ಏನು ನನ್ನ ಸಾಮಾಜಿಕ ಕಳಕಳಿ ಕನ್ನಡ ಹೋರಾಟಗಳನ್ನ ಗುರುತಿಸಿಬಿಟ್ಟು ವಾಸುಕೋಡಿಗಾಮ ಯೂನಿವರ್ಸಿಟಿ ಗೋವಾದವರು ನನಗೆ ಇದು ಕೊಟ್ಟರು. ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಸ್ಕೇಟಿಂಗ್ ಹಾಲ್ನಲ್ಲಿ ಬೃಹದಾಕಾರದ ವೇದಿಕೆ, ಡಾಕ್ಟರ್ ಮಂಜುನಾಥ್ ಅವರು, ಆ ಕ್ಷೇತ್ರದ ಶಾಸಕರು, ಸಂಸದರು, ಸುಮಾರು ಜನಗಳು, ಎಲ್ಲ ಹಿರಿಯರು, ಬುದ್ಧಿಜೀವಿಗಳೆಲ್ಲ ತುಂಬಿದ್ರು. ನಾನು ಒಬ್ಬ, ಅಲ್ಲಿ 305 ಜನಕ್ಕೋ ಏನೋ ಕೊಟ್ಟರು, ನಾನು ಅದರಲ್ಲಿ ಒಬ್ಬ. ಓದೆ. ನನಗೆ ಡಾಕ್ಟ್ರೇಟ್ ಪದವಿ ಅಂತ ಆಹ್ವಾನ ಕೊಟ್ಟಿದ್ದರು, ಓದೆ. ಆ ಪದವಿನಲ್ಲಿ 10,000 ರೂಪಾಯಿ ನಗದು, 2 ಗ್ರಾಮ್ ಚಿನ್ನದ ಪದಕ. ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲನೂ ಇನ್ನೇನು ಕಾಸು ಕೊಟ್ಟಲ್ಲ, ಅವರೇ ಗುರುತಿಸಿಕೊಟ್ಟಂಥ ವೇದಿಕೆ. ಸರಿ, ನಾನು ಓದೆ. ನನ್ನನ್ನು ಕರೆದ್ರು 11ನೇ ನನ್ನನ್ನು ಕರೆದ್ರು. ನನ್ನ ಇತಿಹಾಸನ ನಾನು ಹೇಳಬೇಕಾಗಿತ್ತು. ನಾನು ಇತಿಹಾಸ ಹೇಳೋಕೆ ಮುಂಚೆ ಆ ಆಯೋಜಕರನ್ನು ಕರೆದೆ. ಸ್ವಾಮಿ, ನನ್ನನ್ನು ಗುರುತಿಸಿ ನೀವು ಡಾಕ್ಟ್ರೇಟ್ ಕೊಡ್ತಾ ಇದ್ದೀರಿ, ನಿಮಗೆ ಶಿರವಾಗಿ ವಂದನೆಗಳು. ನೀವು ನನ್ನನ್ನು ಯಾವುದ ಮಾನದಂಡ ಮೇಲೆ ಆಯ್ಕೆ ಮಾಡಿದ್ದೀರಿ ಅಂತ ಆಯ್ಕೆ ಸಮಿತಿನ ಕೇಳಿದೆ. ಆಗ ಒಬ್ರು ಎದ್ದು ಬಂದು ಇಂಗ್ಲೀಷಲ್ಲಿ ಹೇಳಿದರು. ಏನಂತ, ಈ ಅಪ್ಪ ಅಷ್ಟು ಹೋರಾಟ ಮಾಡಿದ್ದಾನೆ, ಇಷ್ಟು ಹೋರಾಟ ಮಾಡಿದ್ದಾನೆ, ಜಿಂಕೆಗಳಿಗೆ ನೀರಿಡ್ತಾನೆ, ಪ್ರಾಣಿಗಳಿಗೆ ನೀರಿಡ್ತಾನೆ, ಹೆಚ್ಚಾಗಿ ಕನ್ನಡದ ಬಗ್ಗೆ ಹೋರಾಟ ಮಾಡೋದ್ರಿಂದ ಇದನ್ನು ಗುರುತಿಸಿಬಿಟ್ಟು ಡಾಕ್ಟ್ರೇಟ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ಸರಿ ಸ್ವಾಮಿ, ಕನ್ನಡಿಗನಾಗಿ ನಾನು ಕನ್ನಡದ ಡಾಕ್ಟ್ರೇಟ್ ನನಗೆ ಕೊಡ್ತಾ ಇದ್ದೀರಿ, ಆದರೆ ಈ ವೇದಿಕೆ ಮೇಲೆ ಒಂದೇ ಒಂದು ಅಕ್ಷರ ಕನ್ನಡ ಇಲ್ಲ, ಕನ್ನಡ ಧ್ವಜ ಇಲ್ಲ, ಕನ್ನಡನ ಭಾಷೆನೇ ಇಲ್ಲ, ಬರೀ ಮಲಯಾಳಿ, ತಮಿಳು, ಹಿಂದಿ, ಇಂಗ್ಲೀಷೇ ರಾರಾಜಿಸ್ತಾ ಇದೆ. ಇಲ್ಲಿ ನಾನು ಈ ಪದವಿಯನ್ನು ಪಡೆಯಲು ನಾನು ಅಯೋಗ್ಯ, ಅನರ್ಹ. ಯಾಕಪ್ಪ ಅಂದರೆ ಇಲ್ಲಿ ಪದವಿ ನೀಡ್ತಾ ಇರೋರು ಯಾರು ಕನ್ನಡಿಗರಲ್ಲ. ನೀವು ಕಾಟಾಚಾರಕ್ಕೆ ಈ ಕಾರ್ಯಕ್ರಮ ಕೊಟ್ಟು ನನಗೆ ಕೊಡ್ತಾ ಇದ್ದೀರಿ ಅಂದರು. ಅವನ್ಯಾರೋ ಬಂದು, ಏನಪ್ಪ ನೀನು ಹಿಂಗೆ ಹೇಳ್ತೀಯಾ, ಆಯ್ಕೆ ಸಮಿತಿ ಆಯ್ಕೆ ಮಾಡಿದ್ದೀವಿ, ನಿನ್ನನ್ನು 2 ಗ್ರಾಮ್ ಚಿನ್ನ, 10,000 ರೂಪಾಯಿ ನಗದು ಕೊಟ್ಟಿದ್ದೀವಿ, ನೀನೇನಪ್ಪ ಹಿಂಗೆ ಹೇಳ್ತೇನೆ? ಅದೆಲ್ಲ ನೀವೇ ಇಟ್ಕೊಳ್ಳಿ ಸ್ವಾಮಿ. ಇವತ್ತು ಆ 2.5 ಗ್ರಾಮ್ ಚಿನ್ನನು 10,000 ಕಾಸೆ ಬಿದ್ದು ಇಲ್ಲಿ ನನ್ನ ತಾಯಿ ಭಾಷೆನೇ ಇಲ್ದಿರ ನಮ್ಮ ತಾಯಿ ಭಾಷೆಗೆ ಅವಮಾನ ಆಗ್ತಾ ಇದ್ರೆ ನಿಮ್ಮ ಮುಂದೆ ತಲೆ ಬಗ್ಗಿಸಿ ನಾನು ಡಾಕ್ಟ್ರೇಟ್ ಪದವಿ ತಗೊಂಡು ನನ್ನ ಸಾಮ್ರಾಜ್ಯ ಏನು ಹೇಳೋಕ್ಕೆ ಬಂದಿಲ್ಲ ಅಂತೇಳಿ ಅವ್ರು ಹಾಕಿದ್ದಂಥ ಪದಕ ಎಲ್ಲನೂ ವಾಪಸ್ ಕೊಟ್ಟೆ. ಒಮ್ಮೆ ನೋಡಿ. ಸ್ವಾಭಿಮಾನ ಅಂದರೆ ಅವರೆಲ್ಲನೂ ನನ್ನೇ ನೋಡಿದ್ರು. ಮೀಡಿಯಾಗಳೆಲ್ಲರೂ ನನ್ನ ಮುಂದೆ ಬಂದು, ಯಾರಪ್ಪ ನೀನು ಅಂದರು. ನನ್ನ ತಾಯಿ ಭಾಷೆ ಇಲ್ಲದ ಜಾಗದಲ್ಲಿ ನನಗೆ ಆ ಪದವಿ ಬೇಡ ಅಂತ ಎದ್ದು ಬಂದೆ. ಇದು ಸ್ವಾಮಿ ಸ್ವಾಭಿಮಾನ. ಅವರೆಷ್ಟೇ ದೊಡ್ಡ ಮನುಷ್ಯರಾಗಿರಲಿ, ಅವರೆಲ್ಲ ನಮ್ಮ ತಾಯಿ ಭಾಷೆ ಬಳಸ್ದಿರೋ ಇರುವಾಗ ಅಲ್ಲಿ ಕೂತಿರೋರೆಲ್ಲ ತೃಣಕ್ಕೆ ಸಮಾನ ಅಷ್ಟೇ. ಈ ಅಪ್ಪನೂ ಅವನೇನೋ ಬೊಗಳ್ತಾ ಇದ್ದ ವೇದಿಕೆ ಮೇಲೆ ಅಂದರೆ ನಕ್ಕೊಂಡಿದ್ದಾನೆಂದರೆ ಈ ಅಪ್ಪನೂ ನಮಗೆ ತೃಣಕ್ಕೆ ಸಮಾನ. ನಾವು ಹೋರಾಟ ಮಾಡಬೇಕಾಗಿರೋದು ನಮ್ಮ ಭಾಷೆ ನೀಯಾಳಿಸಿದ್ರು ಒಬ್ಬ ಪ್ರಭಾವಿ ದೊಡ್ಡ ವ್ಯಕ್ತಿ ಅಲ್ಲಿದ್ದರೂ ಅದನ್ನು ಪ್ರಶ್ನೆ ಮಾಡ್ದಿರ ಬಂದಿರೋರು ಅಪರಾಧಿನೇ. ಇತಿಹಾಸ ಮತ್ತು ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ನಮಗೆ ಬಂದಿರತಕ್ಕಂಥ ಏನು ಇದ್ರ ಬಗ್ಗೆನೂ ಅರಿವಿಲ್ಲದೆ ಮಾತನಾಡಿದವನು ನಮಗೆ ತೃಣಕ್ಕೆ ಸಮಾನ. ದಯವಿಟ್ಟು ಹೋರಾಟ ಮಾಡೋಂಗಿದ್ರೆ ಬನ್ನಿ, ಇಬ್ಬರ ಬಗ್ಗೆನೂ ಮಾಡೋಣ. ಒಬ್ಬರ ಬಗ್ಗೆ ಮಾಡೋದು ನನಗೇನು ಮನಸ್ಸು ಹೋಗ್ತಾ ಇಲ್ಲ. ನೋಡಿ, ಸ್ವಾಭಿಮಾನ ಅನ್ನೋದು ದೊಡ್ಡದು. ನಮ್ಮ ತಾಯಿ ಇಲ್ಲ ತೀರ್ಕೊಂಡಿದ್ದಾರೆ, 10 ವರ್ಷ ಆಯಿತು. 26 ವರ್ಷಕ್ಕೆ ಮುಂಚೆ ಈ ಕನ್ನಡ ವಸ್ತ್ರನ ನಮ್ಮ ತಾಯಿ ನನಗೆ ಹಾಕ್ಕೊಟ್ರು. ಇವಾಗಲೂ ಇದನ್ನು ಜೋಪಾನವಾಗಿ ನನ್ನ ತಾಯಿ ಭಾಷೆನ ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದೀನಿ. ಜೀವ ಇರೋವರೆಗೂ ನೋಡಿ ಅರ್ಧೋಗ್ಬಿಡ್ತು, ಆದರೂ ನಾನು ಬಿಟ್ಟಿಲ್ಲ. ಮತ್ತೆ ಹೊಲಿಗೆ ಹಾಕಿ ನಮ್ಮ ತಾಯಿ ನನ್ನ ಪ್ರೀತಿಯಿಂದ ನನಗೆ ಹಾಕ್ಕೊಟ್ಟಿದ್ದಾರೆ ಈ ಹುಲ್ಲನ್ನಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಕಾಪಾಡಿಕೊಂಡು ನಾನು ಬರ್ತಾ ಇದ್ದೀನಿ. ಈ ಥರ ಸ್ವಾಮಿ ತಾಯಿ ಭಾಷೆ ಅಂದರೆ ಏನೋ ನಮ್ಮ ತಾಯಿ ತೀರ್ಕೊಂಡ್ರು ಅರ್ಧೋಗಿದೆ ಅಂತ ಬಿಸಾಕ್ಬೋದಾಗಿತ್ತು. ಆದರೆ ನಮ್ಮ ತಾಯಿ ಹೃದಯ ಶ್ರೀಮಂತಿಕೆಯಿಂದ ನನ್ನ ಮಗನಿಗೆ ಪ್ರೀತಿಯಿಂದ ಹಾಕ್ಕೊಟ್ಟಿರೋ ವಸ್ತುವನ್ನು ನಾನು ಯಾಕೆ ಕಾಪಾಡ್ಕೊಂಡು ಬಂದಿದ್ದೀನಿ. ಇದೇ ಥರ ತಾಯಿ ಭಾಷೆ, ತಾಯಿನ ನಮ್ಮ ಸಂಸ್ಕೃತಿಯನ್ನು ಕಾಪಾಡುವವನೇ ನಿಜವಾದ ಕನ್ನಡಿಗ. ಕಾಟಾಚಾರಕ್ಕಾಗಿ ಹೋಗಿ ನಕ್ಕೊಂಡಿರೋವನು ಕನ್ನಡಿಗನಲ್ಲ. ದಯವಿಟ್ಟು ವ್ಯಕ್ತಿ ಪೂಜೆ
ಪಕ್ಷ ಪೂಜೆ, ಈ ಚಲನಚಿತ್ರ ನಾಯಕರು ಕ್ರೀಡಾಪಟುಗಳನ್ನು ಆರಾಧನೆ ಮಾಡುವುದನ್ನು ನಾವು ಬಿಡುವವರೆಗೂ ನಮ್ಮ ದೇಶನ ಉದ್ಧಾರ ಆಗಲ್ಲ. ನಾವುಗಳು ಕೆಲವರು ಅದಕ್ಕಾಗಿ ಜೀವನ ಮುಡುಪಾಗಿಟ್ಟು ಅಲ್ಲಿ ಇಲ್ಲಿ ಹೋರಾಟ ಕಿರ್ಚಾಡ್ಕೊಂಡಿದ್ರೆ ಅವ್ರಿಗೆ ಕೇಳಿಸೋದು ಇಲ್ಲ. 2-3 ದಿವಸ ನಾವು ಕಿರ್ಚಾಡ್ತೀವಿ, ಮತ್ತೆ ತಣ್ಣಗಾಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇದು ಜಾಗೃತಿ ಆಗಬೇಕು. ಅವ್ರು ಮುಟ್ಟು ನೋಡ್ಕೊಳ್ಳೋ ಥರ ಅವ್ರಿಗೆ ನಾವೇನಾದರೂ ಒಂದು ವ್ಯವಹಾರ ಮಾಡಿದ್ರೇನೆ ಇದಕ್ಕೆಲ್ಲ ನಾವು ಪ್ರತಿನಿತ್ಯ ಬೇಸಾಯ ಮಾಡಿದಂಗೆ ಕನ್ನಡ ಕಟ್ಟೋದೇ ಆಗೋಗಿದೆ ನಮ್ಮಗಳ ಕೆಲಸ ಅಂತ ಬೇಸರದಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಮಾತಲ್ಲಿ ಸತ್ಯ ಇದ್ದರೆ ಎಲ್ರಿಗೂ ಹಂಚಿ, ಇಲ್ಲಾಂದರೆ ಕೆಟ್ಟದಾಗಂತೂ ಪ್ರತಿಕ್ರಿಯೆ ಕೊಡಬೇಡಿ. ಕೆಲವರು ಹಗಲು ಕುಡುಕರು ಸೋಮಾರಿಗಳಿದ್ದಾರೆ, ಅವ್ರು ಉಜ್ಜೋದು ಪ್ರತಿಕ್ರಿಯೆ ಕೊಡೋದೆ. ಅವ್ರಿಗೆಲ್ಲ ಧಿಕ್ಕಾರ ಹೇಳ್ತಾ ಇದ್ದೀನಿ. ನಿಜವಾದ ನಾಯಕ, ಅನ್ನ ಕೊಡೋ ರೈತ, ನಿಜವಾದ ಹೀರೋ, ನಿಜವಾದ ನಾಟ್ಔಟ್ ನಾಯಕ, ಕೋವಿ ಹಿಡ್ಕೊಂಡು ನಮ್ಮನ್ನು ಕಾಯ್ತಾ ಇರೋ ಈ ವೀರ ಯೋಧರಿಗೆ ಅದೇ ಥರ ನನ್ನಂಥ ನಿಮ್ಮಂಥ ನಿಷ್ಠಾವಂತ ಹೋರಾಟಗಾರರೇ ನಿಜವಾದ ನಾಯಕರುಗಳು, ಹೀರೋಗಳು ಅಂತ ಹೇಳ್ತಾ ಇದ್ದೀನಿ. ಅವರೇನಿದ್ರು ಮನರಂಜನಾ ನಾಯಕರುಗಳು ಅಷ್ಟೇ, ಅವರೇನಿದ್ರು ಕ್ರೀಡಾ ನಾಯಕರುಗಳಷ್ಟೇ. ಹೀರೋಗಳಂತೂ ಸಾಧ್ಯನೇ ಇಲ್ಲ. ಹೀರೋಗಳು ಇದ್ದವರೆಲ್ಲ ಕಾಲಘಟ್ಟದಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ತೆ. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಬೇಸರಿಕೆ ಆಗ್ತಾ ಇದೆ, ಹೆಸರಿಕೆ ಆಗ್ತಾ ಇದೆ.